ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ ಬೆಳಿಗ್ಗೆ ಟೈಮ್ ಬಂದು ಇವಾಗ 7:30. ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಬಂದು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಇನ್ನೇನು ಆಯಿತು, ಗೊಜ್ಜು ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡಿರ್ತೀನಿ. ನಿಮಿಷ ನಿಮಗೆ ತೋರಿಸ್ತೀನಿ. ಆಯಿತು, ಆಫ್ ಮಾಡಬೇಕೀಗ. ನಾನು ಪುಳಿಯೋಗರೆ ಗೊಜ್ಜು 2 ರೀತಿ ಮಾಡ್ತೀನಿ. ಒಂದು ಹುಣಸೆಹಣ್ಣು ಗೊಜ್ಜೆಲ್ಲ ಹಾಕ್ಬಿಟ್ಟು, ಅಂದರೆ ಹುಣಸೆಹಣ್ಣಿನ ರಸ ಎಲ್ಲ ಹಾಕಿ ಮಾಡ್ತೀನಿ. ಇನ್ನೊಂದು ಹಾಗೆ ಡ್ರೈ ಆಗಿ ಕೂಡ ಮಾಡ್ತೀನಿ. ಈ ಥರ ಮಾಡಿದ್ರೆ ಏನಂದರೆ ಸ್ವಲ್ಪ ಇಟ್ಕೊಂಡು ತಿನ್ಬೋದು ಅಂತೇಳಿ. ಅಂದರೆ ಯಾವಾಗಲೂ ರೆಡಿ ಇರುತ್ತೆ. ಏನಾದರೂ ಮನೇಲಿ ಸಾಂಬಾರಿಲ್ಲ ಅಂದಾಗ, ಅಂಥ ಟೈಮಲ್ಲಿ ಏನಾದರೂ ಸ್ವಲ್ಪ ಸಾಂಬಾರಿದ್ದು ಮತ್ತು ಏನು ಮಾಡೋದು ಅಂದಾಗ ಅಂಥ ಟೈಮಲ್ಲಿ ಈ ಥರ ಗೊಜ್ಜುಗಳೆಲ್ಲ, ಅಂದರೆ ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನದ ಗೊಜ್ಜು, ವಾಂಗಿಬಾತ್ ಗೊಜ್ಜು, ಈ ಥರದ್ದೆಲ್ಲ ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಏನಾದ್ರು ತಿನ್ನಬೇಕು ಅಥವಾ ಏನು ಸಾಂಬಾರಿಲ್ಲ ಅನ್ನೋ ಟೈಮಲ್ಲಿ ಅದನ್ನು ಹಾಕ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಮಾಡ್ತೀನಿ. ಇನ್ನೊಂದಂದರೆ ಡ್ರೈ ಮಾಡ್ತೀನಿ. ಅದೇನಂದರೆ ಅದು ಯಾವಾಗಲಾದ್ರೂ ಬೇಕಾದ್ರೆ ತೋರಿಸ್ತೀನಿ. ಅದು ನನಗೆ ಇಷ್ಟ, ಡ್ರೈ ಮಾಡುವಂಥದ್ದು. ಈ ಥರ ಗೊಜ್ಜೆಲ್ಲ ಮಾಡಿ ಇಟ್ಕೊಂಡು ತಿನ್ನೋದು ಅಷ್ಟು ಇಷ್ಟ ಆಗಲ್ಲ. ಪುಳಿಯೋಗರೆ, ಚಿತ್ರಾನ್ನ ಇಷ್ಟಪಡ್ತೀನಿ. ಪುಳಿಯೋಗರೆನೂ ಅಷ್ಟಕ್ಕಷ್ಟೇ. ಈ ಥರದ್ದೆಲ್ಲ ಡ್ರೈ ಅನಿಸುತ್ತೆ ಇದೆಲ್ಲ. ಓಕೆ, ಇವಾಗ ಗೊಜ್ಜು ಆಗಿದೆ, ರೈಸ್ ಆಗಿದೆ. ಕೌಶಿಗೀಗ ಕಲಿಸ್ಕೊಡ್ಬೇಕು. ಹಾಗೆ ಮೋನ್ಮಮ್ಮ ತೋರಿಸ್ತೀನಿ ನಿಮಿಷ. ಸಂತೆಯಿಂದ ಈ ಥರ ಮೂಲಂಗಿ ಸೊಪ್ಪು, ಅಂದರೆ ಮೂಲಂಗಿನೂ ಕೂಡ ಜೊತೆಲಿರುತ್ತೆ. ಒಂದು ಕಟ್ಟು ಎಷ್ಟಿರುತ್ತೆ ಏನೋ ಗೊತ್ತಿಲ್ಲ, 10 ರೂಪಾಯಿ ಅಥವಾ 20 ರೂಪಾಯಿ ಇರುತ್ತೆ. ಮೋನ್ಮಮ್ಮನಿಗೆ ಸೊಪ್ಪು ಬೇಕು ಅಂದ್ಬಿಟ್ಟು 2 ಕಟ್ ತೊಗೊಂಡಿದ್ದಾರೆ. ಆದರೆ ಇದರಲ್ಲಿ ಈ ಸೊಪ್ಪಲ್ಲಿ ಪಲ್ಯ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಫೈಲ್ಸ್ ಇರುತ್ತೆ ನೋಡಿ, ಅಂಥವ್ರಿಗೆ ತುಂಬ ಒಳ್ಳೆಯದು. ಆದರೆ ಇಷ್ಟು ಅಂದರೆ ಮೂಲಂಗಿ ಸೊಪ್ಪು ಅನ್ನೋದಕ್ಕೆ, ಮೂಲಂಗಿ ಸೊಪ್ಪನ್ನ ಈ ಥರ ಮೂಲಂಗಿ ಬಂದಮೇಲೆ ತೊಗೊಳೋದಕ್ಕಿಂತ ಮೂಲಂಗಿ ಅಂದರೆ ಎಳೆದು ಬರುತ್ತೆ ನೋಡಿ. ಎಳೆದು ಅಂದರೆ ಯಾವ ಥರ ಎಳೆದು, ಮೂಲಂಗಿ ಇನ್ನೂ ಬಿಟ್ಟೇ ಇರಲ್ಲ. ಒಂದು ನಿಮಿಷ ತೋರಿಸ್ತೇನೆ. ಇಷ್ಟೇ ಇರುತ್ತೆ ಅದು ಮೂಲಂಗಿ ಸೊಪ್ಪು, ಇಷ್ಟು ಉದ್ದ ಇರುತ್ತೆ. ಆವಾಗ ಎಳೆದಿರುತ್ತೆ. ಅದ್ರದ್ದು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಏನಂದರೆ ಮೂಲಂಗಿ ಬಂದ್ಬಿಟ್ಟಿರ್ತಾರೆ, ದೊಡ್ಡದಾಗಿರುತ್ತೆ. ಅದನ್ನು ಸಾಂಬಾರಿಗೆ ಯೂಸ್ ಮಾಡುವಂಥದ್ದು. ಇದು ಅಷ್ಟು ಟೇಸ್ಟ್ ಇರಲ್ಲ. ಆದರೆ ಓಕೆ, ಅದೇನಾದರೂ ನಿಮಗೆ ಎಳೆ ಮೂಲಂಗಿ, ಬರೀ ಮೂಲಂಗಿ ಸೊಪ್ಪೆ ಅಂತಲೇ ಸಿಗುತ್ತೆ. ಅದರಲ್ಲಿ ಮೂಲಂಗಿ ಎಷ್ಟು ದಪ್ಪ ಇರುತ್ತೆ ಅಂದರೆ ಒಂದು ಕಿರ್ಬೆರಳು, ಈ ಬೆರಳು ಇದೆಯಲ್ಲ, ಈ ಬೆರಳಷ್ಟು ದಪ್ಪ ಇರುತ್ತೆ ಮೂಲಂಗಿ. ಇನ್ನೂ ಚಿಕ್ಕದೇ ಬಂದಿರುತ್ತೆ. ಅದೇ ತಾನೇ ಮೂಲಂಗಿ ಬರ್ತಾ ಇರುತ್ತೆ. ಆ ಸೊಪ್ಪನ್ನ ತೊಗೊಂಡು ನೀವು ಆವಾಗವಾಗ, ಅಂದರೆ ವಾರದಲ್ಲಿ 2 ದಿನ 3 ದಿನ ಪಲ್ಯ ಮಾಡಿಕೊಂಡು, ಅಥವಾ ಏನಾದರೂ ನಿಮಗೆ ಮೂಲಂಗಿ ಸೊಪ್ಪಿಂದ ಏನು ಮಾಡೋಕ್ಕೆ ಬರುತ್ತೆ ಅದನ್ನು ಮಾಡ್ಕೊಂಡು ತಿಂತಾದರೆ ಫೈಲ್ಸು ನಿಧಾನಕ್ಕೆ ಕಡಿಮೆ ಆಗುತ್ತೆ. ಓಕೆ, ಆವಾಗ ಎಷ್ಟು ಉದ್ದ ಇರುತ್ತೆ ಗೊತ್ತಾ? ಅದು ಇಷ್ಟೇ ಉದ್ದ ಇರುತ್ತೆ ಮೂಲಂಗಿ. ಅದೇ ತಾನೇ ಬರ್ತಾ ಸ್ಟಾರ್ಟ್ ಆಗಿರುತ್ತೆ ಮೂಲಂಗಿ ಬರೋದಕ್ಕೆ. ಆವಾಗ ಆ ಸೊಪ್ಪು ತುಂಬ ಟೇಸ್ಟು. ಇದು ಅಷ್ಟು, ಇದು ಬಲ್ತೋಗ್ಬಿಟ್ಟಿರೋದು ಮೂಲಂಗಿ ಎಲ್ಲ ಬಂದು. ಮೂಲಂಗಿ ತಿನ್ನುವಂಥ ಟೈಮಲ್ಲಿ ಇದನ್ನು ಬೀಸಾಕುವಂಥ ಸೊಪ್ಪು. ಊರ ಕಡೆ ಆದರೆ ಹಸು ಗಿಸುಗೆಲ್ಲ ಕೊಟ್ಬಿಡ್ತೀವಿ. ಇಲ್ಲೇ ಆ ಹಸು ಇದೆ ಕೊಡೋಕ್ಕೆ ಏನಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಸೊಪ್ಪನ್ನ ತೊಗೊಂಡು ಇಷ್ಟಿದೆ ನೋಡಿ, ಇಷ್ಟನ್ನು ಮಾತ್ರ ತೊಗೊಳ್ತೀನಿ. ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ. ನಮ್ಮ ಮನೇಲಿರೋದೇ 3 ಜನ, ಎಲ್ಲ ತಿನ್ನೋಕ್ಕಾಗಲ್ಲಲ್ವ. ಇದನ್ನು ಮಾತ್ರ ಬೀಸಾಕ್ಬಿಡ್ತೀನಿ. ಈ ಲೀಫ್ ಅಂದರೆ ಎಲೆ ಏನಿದೆ ಇದನ್ನು ಮಾತ್ರ ತೊಗೊಂಡು ಪಲ್ಯ ಮಾಡ್ತೀನಿ. ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ. ಇದನ್ನು ಕಟ್ ಮಾಡಿ ಅದ್ರ ಜೊತೆ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀನಲ್ಲ, ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ನಾನು ಈ ರೀತಿಯಾಗಿ ಎಲೆಗಳನ್ನ ತೊಗೊಂಡು ಪಲ್ಯ ಮಾಡ್ತೀನಿ. ಓಕೆ, ಹಾಗೆ ನಾನು ಇನ್ನೊಂದು ತೋರಿಸ್ಬೇಕಿತ್ತು. ಏನಂದರೆ ರಾತ್ರಿ ಊಟ ಮಾಡೋ ಟೈಮಲ್ಲಿ, ಅಂದರೆ ನಾವೆಲ್ಲ, ನಾನು ಮೋನ್ಮಮ್ಮ ಕೌಶಲ ರಾತ್ರಿ ಟೈಮ್ ಮಾತ್ರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಲ್ಲ. ಅಂಥ ಟೈಮಲ್ಲಿ ಊಟ ಎಲ್ಲ ಎತ್ಕೊಂಡೋಗಿ, ಅಂದರೆ ಅನ್ನ ಸಾಂಬಾರು ಮುದ್ದೆ ಏನಿದೆ ಎಲ್ಲ ಎತ್ಕೊಂಡೋಗಿ ದಿವಾನ್ ಕಾಟ್ ಮೇಲೆ ಇಟ್ಕೊಂಡು, ಮತ್ತು ಟಿಫೈ ಮೇಲೆ ಇಟ್ಕೊಂಡು ಊಟ ಮಾಡ್ತಿರ್ತೀವಿ. ಅವಾಗ ಬೆಕ್ಕೆಲ್ಲ ಆಟ ಆಡ್ತಿತ್ತಾ. ಸೊ ಬೆಕ್ಕು ಅಂದರೆ ನಾವು ಸರಿಯಾಗಿ ಪ್ಲೇಟ್ ಹೀಗಿಟ್ಟಿದ್ವಿ ಸ್ವಲ್ಪ ಕ್ರಾಸಾಗಿ, ಅದು ಕಾಟ್ ಮೇಲೆ ನೆಗೆದ ತಕ್ಷಣ ಈ ಪ್ಲೇಟು ಡಮ್ ಅಂತ ಕೆಳಗಡೆ ಬಿದ್ದಿತ್ತು. ಅಂದರೆ ಕಾಟಿಂದ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡ್ತೀವಿ ನೋಡಿ. ಈ ಥರ ಆಗ್ಬಿಟ್ಟಿದೆ. ನಿಮ್ಗೆ ಕಾಣಿಸ್ತಿದೆಯಾ? ಇದು ಕ್ರ್ಯಾಕ್ ಆಗಿಬಿಟ್ಟಿದೆ. ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ಥರ ಹೊಡೆದೋಗ್ಬಿಟ್ಟಿದೆ. ಇವಾಗ ಇದನ್ನು ಬೀಸಾಕುವಂಥದ್ದು
6 ಪ್ಲೇಟ್ಸ್ ಬಂದಿತ್ತು. ಇದು ಡಿನ್ನರ್ ಸೆಟ್ಟದು ನೀವು ನೋಡ್ತಾ ಇರ್ಬೋದು. ಇಲ್ಲಿಗ ಎಷ್ಟು ಉಳ್ಕೊಂಡಿದೆ 6 ಪ್ಲೇಟಲ್ಲಿ. ಇವಾಗ ಒಂದು ಹೋಯ್ತು. ಮೊದಲೊಂದು ದಿನ ನಾನೇನು ಮಾಡಿದೆ ಅಂದರೆ ಈಗ ಹಾಕ್ಬಿಟ್ಟು ಇಟ್ಟೆ, ಅದೋಗ್ಬಿಟ್ಟು ಈಗ ಕುತ್ಕೊಂಡು ಮತ್ತೆ ವಾಪಸ್ ಬಿದ್ದು ಕೆಳಗಡೆ ಬಿದ್ದು ಪೀಸ್ ಆಗೋಗಿತ್ತು. ಅದೊಂದಾದ್ಮೇಲೆ ಇದು ನೆಕ್ಸ್ಟು ಇದು ಒಂದು ಹೊಡೆದೋಯ್ತು. ಅದರಲ್ಲಿ ಹಿಂಗೆ ಉಳ್ಕೊಂಡಿರೋದಂದ್ರೆ 4 ಪೀಸು ನಿಮಗೆ ಕಾಣಿಸ್ತಿರೋದು. ಇದು ಅದು ಬಂದು ಸ್ಟೀಲೇ ಬೆಟರ್ ಅಂತ ಅನಿಸುತ್ತೆ. ಇದೆಲ್ಲ ನಾವು ಹೊಡೆದಾಕಿಲ್ಲ, ಬೆಕ್ಕು ದಿವಾನ್ ಮೇಲೆ ಬಂತಲ್ವ, ಅದು ಹಿಂಗೆ ಸ್ಟ್ರೈಟ್ ಇದ್ದಿರೆ ಸರಿ ಹೋಗ್ತಿತ್ತು. ಸ್ವಲ್ಪ ಕ್ರಾಸ್ ಆಗಿಟ್ಟಿದ್ವಿ ಕುಕ್ಕರ್ ಮೇಲೆ, ಡಾಯ್ ಅಂತ ಕೆಳಗಡೆ ಬಿದ್ದು ಡಮಾರ್ ಅಂದೋಯ್ತು. ಈ ಥರ ಆಗಿಬಿಟ್ಟಿದೆ. ಓಕೆ, ಆ ಥರದ್ದು ಅಂದರೆ ಸ್ವಲ್ಪ ಕ್ರ್ಯಾಕ್ ಆಗಿರುತ್ತೆ ನೋಡಿ, ಆ ಥರದ್ದೆಲ್ಲ ಏನಂದರೆ ಇಟ್ಕೋಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅದನ್ನು ಬೀಸಾಕ್ತಿದ್ದೀನಿ. ಇಟ್ಕೊಂಡು ಅದು ಯೂಸ್ ಇಲ್ಲ, ಏಕೆಂದರೆ ಅದು ಅಂದರೆ ಸೈಡಲ್ಲೇ ಒಡೆದೋಗಿದೆ. ಆದ್ರೂ ಬೇಡ, ಅದು ಸ್ವಲ್ಪ ಕ್ರ್ಯಾಕ್ ಆಗಿದೆ. ಆ ಥರದ್ದು ಈ ಥರ ಬೌಲು ಅಷ್ಟೇ. ಇದರಲ್ಲಿ ಒಂದು ಹೊಡೆದಿಲ್ಲ ಅನ್ಕೋತೀನಿ, ಚಿಕ್ಕದು. ಇದು ಅಷ್ಟೇ, ಅದೆಷ್ಟು ಬೀಳಿಸಿ ಹೊಡೆದಾಕ್ಬಿಟ್ಟಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಲೈಟಾಗಿ ಕ್ರ್ಯಾಕ್ ಆಗಿದೆ. ಇದನ್ನು ಬೀಸಾಕಬೇಕು, ಬೀಸಾಕಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಸುಮಾರು ಅದನ್ನು ಬೀಸಾಕೋಣ, ಕ್ರ್ಯಾಕ್ ಆಗಿಬಿಟ್ಟಿದೆಯಲ್ವ, ಬೇಡ ಅದನ್ನು. ಆದರೆ ಜಾಸ್ತಿ ಯೂಸ್ ಆಗುತ್ತೆ ಅದು ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಅಷ್ಟೇ. ಹಾಗೆ ಈ ಥರದ್ದು ಡಿನ್ನರ್ ಪ್ಲೇಟ್ಸ್ಗಳೆಲ್ಲ ಸ್ವಲ್ಪ ಲೈಟಾಗಿ ಬಿದ್ದನ್ನು ಡಮಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮೂಲಂಗಿನೆಲ್ಲ ಆ ಥರ ಎಲೆ ಎಲ್ಲ ತೊಗೊಂಡು ಬಿಸಾಕಬೇಕು. ಹಾಗೆ ಮೂಲಂಗಿ ಇಷ್ಟು ಬಂದಿದೆ, ಇದನ್ನೆಲ್ಲ ಇವತ್ತಿಗೆ ನೀನೆ ರಾತ್ರಿ ಹಸಿಯವರೆಕಾಯಿ ಹಾಕಿ ಉಪ್ಸಾಂಬಾರು ಮಾಡಿದ್ನಲ್ಲ, ಅದು ಕೂಡ ಇದೆ. ಅದಕ್ಕೆ ನೋಡ್ತೀನಿ ರಾತ್ರಿಗೆ ಮೂಲಂಗಿ ಹಾಕಿ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗೆಲ್ಲ ಹೊರಗಡೆ ಇಟ್ಟಿದ್ದೀನಿ, ಅದಕ್ಕೆ ಸೊಪ್ಪೆಲ್ಲ ಎತ್ಕೊಂಡಲ್ಲ, ಅದಕ್ಕೆ ಹೊರಗಡೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕೌಶಿಕ್ ತಿಂಡಿ ಹಾಕ್ಕೊಟ್ಬಿಟ್ಟು ಟೈಮ್ ಆಗಿಬಿಟ್ಟಿದೆ. ತಿಂಡಿ ಹಾಕ್ಕೊಟ್ಬಿಟ್ಟು ಆಮೇಲೆ ಸೊಪ್ಪನ್ನೆಲ್ಲ ಇನ್ನೂ ಟೈಮ್ ಇದೆಯಲ್ಲ, ಇನ್ನು ಮೋನಮ್ಮ ಬಂದಮೇಲೆ ಕಾಫಿ ಎಲ್ಲ ಮಾಡುವಂಥದ್ದು. ಅಲ್ಲಿ ತನಕ ಟೈಮ್ ಇರೋದ್ರಿಂದ ಅಲ್ಲಿ ತನಕ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪಾಪ ನಮ್ಮ ಸುಂದರಿಯರು ತುಂಬ ಅಂದರೆ ತುಂಬ ಚಳಿದೆ. ಇಲ್ಲಿಬ್ಬರು ಮಲ್ಕೊಂಡಿದ್ದಾರೆ, ಕಾಟ್ ಮೇಲೆ ಒಬ್ಬಳು ಮಲಗಿದ್ದಾಳೆ. ಸಖತ್ತು ಚಳಿ. ನಾನೇ 6:30 ಎದ್ದಿರುವಂಥದ್ದು ಈ ಚಳಿಗೆ. ಅದೇ ಸ್ನೋ ಎಲ್ಲ ಅಷ್ಟೊಂದು ಬೀಳ್ತಾ ಇಲ್ಲ, ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಹೊರಗಡೆ, ಸ್ನೋ ಅಷ್ಟೊಂದು ಬೀಳ್ತಾ ಇಲ್ಲ. ಆದರೆ ಚಳಿ ಅಂತೂ ತುಂಬ ಜಾಸ್ತಿ ಇದೆ. ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳುವಾಗ ಭಯ ಆಗ್ತಿದೆ. ನನಗಂತೂ ಮೊದಲೇ ಚಳಿ ಆಗೋದಿಲ್ಲ, ಇನ್ನೂ ಚಳಿ ಜಾಸ್ತಿ ಆಗುತ್ತೆ ಅಂದರೆ ಇವಾಗಲೇ ಟೆನ್ಷನ್, ಅಯ್ಯಪ್ಪ ಇಷ್ಟು ಚಳಿ ಜಾಸ್ತಿ ಆಗ್ಬೋದು ಅಂತ. ಅಂದರೆ ಬೆಳಿಗ್ಗೆ ಬೇಗ ಬೇರೆ ಹೇಳ್ಬೇಕಲ್ವ, ಎದ್ದು ತಿಂಡಿ ಎಲ್ಲ ಮಾಡಬೇಕು, ಅದೊಂದು ಇಲ್ಲ ಅಂದಿದ್ರೆ ಆ ಥರ ಏನೂ ಅನಿಸಲ್ಲ. ಓಕೆ ಅಂತ ಓಕೆ, ನಿನ್ನೆ ಸ್ವಲ್ಪ ಆರಾಮಾಗಿ 7:45 ಸರಿ 8:15 ಇದ್ದಿರೋದು ನಿನ್ನೆ ಸಂಡೇ. 8:15 ಇದ್ದು ಆರಾಮಾಗಿ ಒಂಥರ ಚೆನ್ನಾಗಿತ್ತು. ಮೊನ್ನೆ ಅಂತೂ ಹುಡುಗ ಬಂದ ಕೆಲಸ ಮಾಡ್ತಾ ಇದ್ದ ಅಂತೇಳಿ ಸ್ವಲ್ಪ ಬೇಗನೆ ಎದ್ವಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ನೋಡ್ತಾ ಇರ್ಬೋದು, 11:15 ಆಗ್ತಾಯಿದೆ. ಹಾಗೆ ಈ ಬೆಡ್ಶೀಟ್ ಏನಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಈ ಲೆಂತ್ ಏನಿದೆ, ಉದ್ದ ಲೆಂತ್ ಏನಿದೆ ಕಡಿಮೆ ಇದೆ. ಇದು ಉದ್ದ, ಅಗಲ ಲೆಂತ್ ಏನಿದೆ ದೊಡ್ಡದಿದೆ. ಏನಂದರೆ ನಾನು ಯಾವಾಗಲೂ ಈ ಫ್ಲವರು ಏನು ನೋಡ್ತಾ ಇದ್ದೀರಾ, ಈ ಫ್ಲವರು ಈಗ ಬರುತ್ತೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ, ಈ ಕಡೆ ಸೈಡಿಗಿದೆ. ಅದನ್ನು ನಾನು ಯಾವಾಗಲೂ ಸ್ಟ್ರೈಟ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ. ಯಾವಾಗಲೂ ಈ ಥರ ಈ ಕಡೆ ಸ್ಟ್ರೈಟ್ ಇರಬೇಕು ಅಂತ ಅಂದ್ಕೊಂಡಿರ್ತೀನಿ. ಆದರೆ ಆ ಲೆಂತ್ ಏನಿದೆ ಕಡಿಮೆ ಬರುತ್ತೆ. ಅಂದರೆ ನೀಟಾಗಿ ಎಲ್ಲ ಹೀಗೆ ಸೇರಿಸ್ಬೇಕಲ್ವ ನಾವು, ಈ ಥರ ಬೆಡ್ಡೆಲ್ಲ ಅಂದರೆ ಬೆಡ್ಡಿಗೆ ಈ ಕವರ್ ಮಾಡಬೇಕಲ್ವ, ಅದು ಕರೆಕ್ಟಾಗಿ ಆಗೋದಿಲ್ಲ. ಅಂದರೆ ಕರೆಕ್ಟಾಗಿದೆ, ಫಿನಿಶಿಗೆ ಅಂದರೆ ಏನಂತ ಹೇಳ್ಬೋದು, ನೀಟಾಗಿದೆ. ಅದೇ ಈ ಥರ ಸ್ವಲ್ಪ ಬೆಡ್ ಎತ್ಬಿಟ್ಟು ಈ ಥರ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಉಲ್ಟಾ ಮಾಡಿಬಿಡ್ತೀನಿ. ಏನಂದರೆ ಉದ್ದ ಇರೋದನ್ನು ಅಡ್ಡ ಹಾಕ್ಬಿಟ್ಟಿದ್ದೀನಿ. ಈ ಅಡ್ಡ ಹಾಕಿದರೆ ಸ್ವಲ್ಪ ಲೆಂತ್ ತುಂಬ ಬರುತ್ತೆ, ಅದರಿಂದ ಈ ರೀತಿ ಹಾಕೋದು. ಈ ಬೆಡ್ ಕವರ್ ನೋಡಿದ್ರೆ ಆ ಥರ ಇದೆ, ಉಲ್ಟಾ ಮಾಡಿಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇಲ್ಲ ಇದೇ ಥರನೇ ಗೊತ್ತಿಲ್ಲ. ಆದರೆ ನನಗೆ ನೋಡುವಾಗ ಈ ಥರ ಇರೋದ್ರಿಂದ ನಾನು ಈ ರೀತಿಯಾಗಿ ಯೂಸ್ ಮಾಡ್ಕೋತೀನಿ. ಅದೇ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಇದ್ರದ್ದು ಯಾವುದು ಲಿಂಕ್ ಕೇಳಬೇಡಿ, ಯಾಕೆಂದರೆ ಇದನ್ನು ಅಂಗಡಿಯಲ್ಲಿ ತಂದಿದ್ದು ನಾನು, ರಿಲಯನ್ಸ್ ಅನಿಸುತ್ತೆ, ಅಲ್ಲೋದಾಗ ತೊಗೊಂಡಿದ್ದು.
ಚೆನ್ನಾಗಿದೆ. ಅಲ್ಲಿ ಹೋದಾಗ ಒಂದು 2-3 ತೊಗೊಬಂದಿದ್ದೀನಿ ಇದೇ ಕ್ವಾಲಿಟಿಯಲ್ಲಿ, ಚೆನ್ನಾಗಿದೆ. ಅದೇ ಉದ್ದ ಇಲ್ಲ, ಇದು ಅಗಲ ಮಾತ್ರ ತುಂಬ ದೊಡ್ಡದಿದೆ, ಉದ್ದ ಮಾತ್ರ ಚಿಕ್ಕದಿದೆ, ಕರೆಕ್ಟ್ ಇದೆ. ಆದರೆ ಸೈಡ್ ಏನಾಗ್ಬಿಡುತ್ತೆ ಅಂದರೆ ಬಂದುಬಿಡುತ್ತೆ, ಈಗ ಹೊರಗಡೆ ಈ ಥರ ಇಲ್ಲಿಗೆ ನೇರಿಗೆ ಕರೆಕ್ಟಾಗುತ್ತೆ. ಈ ಕಡೆನೂ ಅಷ್ಟೇ ಮತ್ತು ಈ ಕಡೆನೂ ಅಷ್ಟೇ. ಅವಾಗ ಏನಾಗುತ್ತೆ, ಅಷ್ಟು ಪರ್ಫೆಕ್ಟ್ ಅನ್ಸಲ್ಲ. ನಾವು ಸ್ವಲ್ಪ ಬೆಡ್ ಎತ್ಬಿಟ್ಟು ಕವರ್ ಮಾಡಿದ್ರೇ ಪರ್ಫೆಕ್ಟ್ ಅನ್ಸೋದು. ನೋಡಿ ಇವಾಗ ನೋಡ್ತಿರ್ಬೋದು, ಈ ಥರ ಸೇರಿಸಿದ್ರೆ ಅದು ಹೀಗೇ ಇರುತ್ತೆ ಪ್ರತಿದಿನ. ಇಲ್ಲಾಂದರೆ ಡೈಲಿ ಅದನ್ನು ನಾವು ನೀಟ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕೆಂದರೆ ಈ ತುದಿಯಲ್ಲಿ ಬಂದು ಸೇರುತ್ತೆ ಅಲ್ವಾ, ನಿಲ್ಲುತ್ತೆ ಅದರಿಂದ. ಓಕೆ, ನಾನು ಬೆಳಿಗ್ಗೆ ಮೂಲಂಗಿ ಸೊಪ್ಪಿನ ಬಗ್ಗೆ ಹೇಳಿದೆ. ಅಂದರೆ ಫೈಲ್ಸ್ ಇರೋರಿಗೆ ತುಂಬ ಒಳ್ಳೆಯದು ಅಂತೇಳಿ. ಫೈಲ್ಸ್ ಇರೋರು ಮೂಲಂಗಿ ಸೊಪ್ಪನ್ನು ವಾರದಲ್ಲಿ ಒಂದು 3 ದಿನ ಯೂಸ್ ಮಾಡ್ತಾ ಬಂದರೆ ಅದು ರಕ್ತ ಬೀಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆದಷ್ಟು ನಿಮ್ಮ ಬಾಡಿಗೆ ಹೀಟ್ ಆಗುವಂಥ ಪದಾರ್ಥಗಳು, ಚಿಕನ್ನು, ಹುರುಳಿಕಾಳು ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು. ಅದ್ರ ಬದಲು ನೀವು ಕೋಲ್ಡ್ ಐಟಮ್ಗಳು, ಅಂದರೆ ಶೀತ ಆಗುವಂಥ ಐಟಮ್ಗಳನ್ನ ಜಾಸ್ತಿ ತಿನ್ನಬೇಕಾಗುತ್ತೆ. ಅದು ರಕ್ತ ಬೀಳೋದು ಸ್ವಲ್ಪ ಹೀಟ್ ಆದಾಗಲೂ ನಮ್ಮ ಬಾಡಿ ಹೀಟ್ ಆದಾಗಲೂ ಕೂಡ ರಕ್ತ ಬೀಳೋದು ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ನಿಮ್ಮ ಬಾಡಿನ ಯಾವಾಗಲೂ ಕೋಲ್ಡಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನುಗ್ಗೆ ಸೊಪ್ಪು, ಹುರುಳಿಕಾಳು ನಿಮಗೆ ಗೊತ್ತಿರುತ್ತಲ್ಲ, ಮತ್ತು ಅವರೆಕಾಳು, ಒಣ ಅವರೆಕಾಳು, ಹಸಿ ಅವರೆಕಾಳಲ್ಲ, ಒಣ ಅವರೆಕಾಳು, ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಫೈಲ್ಸ್ ಇರೋರಿಗೆ ಓಕೆ. ಹಾಗೆ ಎಳ್ನೀರನ್ನ ಜಾಸ್ತಿ ಕುಡಿತಾ ಬನ್ನಿ. ಮತ್ತು ಹುರುಳಿಕಾಳಲ್ಲಿ ಮೊಳಕೆ ಕಟ್ಟಿ ಹುರುಳಿಕಾಳನ್ನ ತಿಂದರೆ ಅದು ಏನು ಪ್ರಾಬ್ಲಮ್ ಇಲ್ಲ. ಅದು ತಂಪು ಅಂತ ಹೇಳ್ತೀವಿ, ಅಂದರೆ ದೇಹಕ್ಕೆ ತಂಪು ಅಂತ ಹೇಳ್ತೀವಿ. ಆ ಥರ ತಿನ್ಬೋದು. ಅಲಸಂದೆ ಕಾಳನ್ನ ಯೂಸ್ ಮಾಡ್ಬೋದು. ಹಾಗೆ ನೀವು ಬಾಳೆಹಣ್ಣು ಬರುತ್ತೆ ನೋಡಿ, ಚುಕ್ಕಿ ಬಾಳೆಹಣ್ಣು, ಅದನ್ನು ಕೂಡ ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಿಂದರೆ ಅದು ಕೂಡ ನಿಮ್ಮ ಫೈಲ್ಸ್ ಇರೋ ಅಂಥವರಿಗೆ ತುಂಬ ಒಳ್ಳೆಯದು. ಈ ಥರದ್ದೆಲ್ಲ ಸ್ವಲ್ಪ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಮೂಲಂಗಿ ಸೊಪ್ಪು ನೀವು ಪಾಟಲ್ಲಿ ಕೂಡ ಬೆಳ್ಕೊಬೋದು. ಏನಂದರೆ ಅದ್ರದ್ದು ಬೀಜಗಳು ಸಿಗುತ್ತೆ, ಅದನ್ನು ತಂದು ಪಾಟಲ್ಲಿ ಬೆಳಿತೀನಿ ಅಂದರೆ ಅದನ್ನು ಹಾಕ್ಕೊಂಡ್ರೆ ಒಂದು 15 ದಿನದಿಂದ 20 ದಿನದೊಳಗಡೆ ಬಂದುಬಿಟ್ಟಿರುತ್ತೆ ಸೊಪ್ಪೆಲ್ಲ. ಅದನ್ನು ಕಿತ್ಕೊಂಡು ಆರಾಮಾಗಿ ಮಾಡ್ಬೋದು. ಅಂದರೆ ಜಾಗ ಇರುವಂಥವರು ಮನೆ ಮುಂದೆ ಏನಾದ್ರು ಸ್ವಲ್ಪ ಈ ಗಿಡಗಳಿಗೆ ಅಂತೇಳಿ ಸ್ವಲ್ಪ ಏನಾದ್ರು ಸ್ಪೇಸ್ ಕೊಟ್ಟಿದ್ರೆ ಅಲ್ಲಿ ಅದನ್ನು ಹಾಕ್ಕೊಂಡು ಬೆಳೆಯುವಂಥದ್ದು, ಆ ಥರ ಮಾಡ್ಬೋದು. ಇಲ್ಲ ನಮಗೆ ಆ ಥರ ಸ್ಪೇಸ್ ಎಲ್ಲ ಇಲ್ಲ ಅಂದರೆ ಸೊಪ್ಪು ಸಿಗುತ್ತೆ ಆರಾಮಾಗಿ, ಅದನ್ನು ತಂದು ಯೂಸ್ ಮಾಡ್ಕೊಳ್ಳಿ. ಹಾಗೆ ಮೂಲಂಗಿ ಕೂಡ ತಿನ್ನಿ, ಅದು ಕೂಡ ಒಳ್ಳೆಯದು. ಗ್ಯಾಸ್ಟ್ರಿಕ್ ಇರೋರು ಮೂಲಂಗಿ ಮತ್ತು ಕಲ್ಲುಪ್ಪು, ಜೀರಿಗೆ ಇದನ್ನೆಲ್ಲ ಚೆನ್ನಾಗಿ ಅಗೆದು ತಿಂದರೆ ತುಂಬ ಒಳ್ಳೆಯದಂತೆ ಗ್ಯಾಸ್ಟ್ರಿಕ್ ಇರುವಂಥವರಿಗೆ. ಮತ್ತು ಫೈಲ್ಸ್ ಇರುವಂಥವ್ರು ಎಳ್ನೀರನ್ನ ಹೆಚ್ಚಾಗಿ ಕುಡಿತಾ ಬನ್ನಿ, ಅದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಥರದ್ದೆಲ್ಲ ಮಾಡ್ತಾ ಬಂದರೆ ಒಳ್ಳೆಯದು. ಈಗ ಮೂಲಂಗಿ ಅಂದರೆ ತುಂಬ ಜನ ಮೂಲಂಗಿ ಯೂಸೇ ಮಾಡಲ್ಲ. ಮೂಲಂಗಿ ಸಾಂಬಾರು ಇರ್ಬೋದು, ಮೂಲಂಗಿ ಅಂದ ತಕ್ಷಣ ಅದ್ರ ಸ್ಮೆಲ್ಲಿಗೆ ಬೇಡಪ್ಪ ಮೂಲಂಗಿ ಸಾಂಬಾರು ಅಂತ ಅಂತಾರೆ. ಆದರೆ ಒಳ್ಳೆಯದು ಅದು. ಆದಷ್ಟು ಟ್ರೈ ಮಾಡಿ ಈ ಥರದ ಫೈಲ್ಸ್ ಇರುವಂಥವ್ರು. ಮೂಲಂಗಿ ಸೊಪ್ಪು, ಈ ಥರದ್ದು ಮೂಲಂಗಿ ಇದನ್ನೆಲ್ಲ ಹೆಚ್ಚಾಗಿ ತಿಂತಾ ಬನ್ನಿ. ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು. ಅವಾಗ ಏನಾಗುತ್ತೆ, ರಕ್ತ ಬೀಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಬಾಳೆಹಣ್ಣು, ಚುಕ್ಕಿ ಬಾಳೆಹಣ್ಣು ಚೆನ್ನಾಗಿ ತಿನ್ನಿ. ಹಾಗೆ ಏಲಕ್ಕಿನೂ ತಿನ್ನಿ, ಏಲಕ್ಕಿ ಬಾಳೆಹಣ್ಣು ಬರುತ್ತೆ ನೋಡಿ, ಆ ಥರ ಬಾಳೆಹಣ್ಣು ಕೂಡ ತಿನ್ನಿ. ಚುಕ್ಕಿ ಬಾಳೆಹಣ್ಣು ಕೂಡ ತಿನ್ನಿ, ಅದು ಫೈಲ್ಸ್ ಇರೋ ಅಂಥವರಿಗೆ ಒಳ್ಳೆಯದು. ಆವಾಗ ಏನಾಗುತ್ತೆ, ನಿಮಗೇನಾದ್ರು ರಕ್ತ ಸ್ವಲ್ಪ ಗೊತ್ತಾಗುತ್ತೆ, ಅವರಿಗೆ ಸ್ವಲ್ಪ ಬೀಳ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಆದಷ್ಟು ಈಟಿನ ಪದಾರ್ಥಗಳು, ಚಿಕನ್ನು ಜಾಸ್ತಿ, ಚಿಕನ್ ತಿಂದ್ರೂ ಅದು ಬ್ಲಡ್ ಎಲ್ಲ ಜಾಸ್ತಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಚಿಕನ್ನು ಈ ಥರದ್ದೆಲ್ಲ ತಿನ್ನಲೇಬೇಡಿ ಅಂತ ಯಾರೂ ಹೇಳಲ್ಲ. ಸ್ವಲ್ಪ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ, ಓಕೆ ಈಗ ಬ್ಲಡ್ ಬೀಳ್ತಾ ಇದೆ ಅಂತ ಏನಾದರೂ ನಿಮಗೆ ಗೊತ್ತಾದರೆ ಆದಷ್ಟು ಆ ಥರದ್ದೆಲ್ಲ ಕಡಿಮೆ ಮಾಡಿ. ಆದಷ್ಟು ಈಟಿನ ಪದಾರ್ಥಗಳೇನಿದೆ ಅದನ್ನು ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ತಂಪಾಗಿರುವಂಥದ್ದನ್ನು ಜಾಸ್ತಿ ತಿಂತಾ ಬಂದರೆ ಅದು ಸರಿ ಹೋಗ್ಬಿಡುತ್ತೆ. ಸ್ವಲ್ಪ ನಿಮಗೆ ಅನ್ನಿಸ್ತು ಅಂದ ತಕ್ಷಣ ಅದನ್ನ ಸ್ವಲ್ಪ ಸ್ಟಾಪ್ ಮಾಡೋದಕ್ಕೆ ಹೋಗಿ ಅಂತ ಹೇಳ್ತೀನಿ. ಈ ಥರ ಇದಕ್ಕೆ ಇನ್ನೂ ತುಂಬ ಒಂದಷ್ಟು ಏನೆಲ್ಲ ಮಾಡಬಾರ್ದು, ಏನೆಲ್ಲ ಮಾಡಬೇಕು ಅಂಥದ್ದೆಲ್ಲ ಇರುತ್ತೆ. ಈಗ ಎಲ್ಲಾದರೂ ನನಗೇನಾದರೂ ಗೊತ್ತಾದರೆ ಆವಾಗ ಅದ್ರದ್ದು ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಓಕೆ, ಹಾಗೆ ಇನ್ನೊಂದೇನೆಂದರೆ ಪಪಾಯಿ ಕೂಡ ತುಂಬ ಒಳ್ಳೆಯದು. ಅದು ಹೀಟು ಹೌದು, ಆದರೆ ಫೈಲ್ಸ್ ಇರೋರಿಗೆ ಅದು
ತುಂಬಾ ಒಳ್ಳೆಯದು. ಅದನ್ನು ಕೂಡ ತಿಂದರೆ ಫೈಲ್ಸ್ ಇರೋರಿಗೆ ಅಂದರೆ ಬ್ಲಡ್ ಬೀಳೋದು ಕಡಿಮೆ ಆಗುತ್ತೆ. ಮತ್ತು ನಾವು ಮೋಷನ್ಗೆ ಹೋದರೆ ನೀಟಾಗಿ ಹೋಗ್ಬೇಕು ಅಷ್ಟೇ. ಮೇಯ್ನ್ ರೀಸನ್ನೇ ಅದು ಏನಂದರೆ ಮೋಷನ್ ನೀಟಾಗಿ ಹೋಗ್ಬಿಟ್ರೆ ಅದು ಏನು ಪ್ರಾಬ್ಲಮ್ ಆಗಲ್ಲ. ಅದು ಗಟ್ಟಿ ಆದ್ರೇ ಅದು ಬ್ಲಡ್ ಬೀಳೋದಕ್ಕೆ ಪ್ರಾಬ್ಲಮ್ ಆಗುವಂಥದ್ದು. ಆದಷ್ಟು ಅದಕ್ಕೇ ಬಾಳೆಹಣ್ಣೆಲ್ಲ ತಿಂದಾಗ ಮೋಷನ್ಗೆ ಹೋದರೆ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ನೀಟಾಗಿ ಹೋಗುತ್ತೆ. ಆವಾಗ ಬ್ಲಡ್ ಬೀಳೋದಿಲ್ಲ. ಇಲ್ಲಾಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಅವರು ಟ್ರೀಟ್ಮೆಂಟ್ಗಳು ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಈ ಥರ ಕ್ರೀಮ್ ಕೊಡ್ತಾರೆ, ಆ ಥರ ಕ್ರೀಮ್ ಕೊಡ್ತಾರೆ. ಮತ್ತು ಏನೇನೋ ಆಯುರ್ವೇದಿಕಲ್ಲೂ ಸುಮಾರು ಕೇಳಿದ್ದೀನಿ ನಾನು. ಅದೇ ನನಗೆ ಈ ಥರ ಮಾಡಿದ್ರೆ ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಈ ಥರ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಅದಕ್ಕೆ ಹೇಳಿದೆ ಅಷ್ಟೇ. ಈ ಥರನೂ ಕೂಡ ನೀವು ಮಾಡಿ ತುಂಬಾ ಒಳ್ಳೆಯದು. ಆದಷ್ಟು ಗೊತ್ತಾಗ್ತಿದ್ದಂಗೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಆದರೆ ನೋಡಿ ನಿಮಗೆ ಇದೆ ಇನ್ನೂ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡಿ ಹೋಗ್ಬೋದು. ಯಾಕೆಂದರೆ ಮೂಲಂಗಿ ಸೊಪ್ಪು ಅಂತ ಬಂದ ತಕ್ಷಣ ನನಗೆ ನೆನಪಾಗಿದೆ ಅಷ್ಟೇ. ಫೈಲ್ಸ್ ಇರೋರೇ ತಿನ್ನಬೇಕು ಅಂತ ಏನಿಲ್ಲ, ಫೈಲ್ಸ್ ಇಲ್ಲದೇದವರು ಕೂಡ ಮೂಲಂಗಿ ಸೊಪ್ಪನ್ನ ತಿನ್ಬೋದು, ಒಳ್ಳೆಯದು ಅದು ಕೂಡ ಆರೋಗ್ಯಕ್ಕೆ. ಓಕೆ 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 ಕೆಲಸಗಳುಂಟು, ಮಾಡೋಣ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ನೋಡಿ, ನೆನ್ನೆ ಅವರೆಕಾಯಿ ತೊಗೊಂಡಿದ್ನಲ್ಲ ಅದನ್ನು ಇವಾಗ ನಾನು ಇವಾಗಲ್ಲ ನಾಳೆ ಹಿತ್ಕಿನ ಬೇಳೆ ಮಾಡಬೇಕಂತೆ. ಇದರಲ್ಲಿ ಕೈಮಾ ಸಾಂಬಾರೆಲ್ಲ ಮಾಡಬೇಕಂತೆ. ಇನ್ನೂ ಒಂದು 2 ವೆರೈಟಿ ಹೇಳಿದ್ರು, ಅದನ್ನು ಹಿತ್ಕಿನ ಬೇಳೆ ಹಾಕಿ ಮಾಡಿಸ್ಕೊಂಡು ತಿನ್ನಬೇಕಂತೆ. ಅದಕ್ಕೆ ಒಂದು ಅರ್ಧ kg ಅಷ್ಟೇ ರಾತ್ರಿ ಉಪ್ಸಾರು ಮಾಡಿರೋದು, ಉಳ್ದಿರೋದನ್ನೆಲ್ಲ ನೆನೆಸಿದ್ದೀನಿ. ಇದನ್ನು ಇಟ್ಕೋದಕ್ಕೆ ಸಾಕಾಗುತ್ತೆ ನನಗಂತಪ್ಪ. ನೋಡೋಣ, ಸಂಜೆ ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಟ್ಕೋದಕ್ಕೆ. ಒಬ್ಬರೇ ಇಟ್ಕೋದಕ್ಕೆ ಸ್ವಲ್ಪ ಬೇಜಾರು. ಯಾರು ಮೋಹನ್ ಮಾಮ ಎಲ್ಲ ಇದ್ದರೆ ಸ್ವಲ್ಪ ಮಾಡ್ತಾರೆ, ಕೌಶಿ ಎಲ್ಲ ಇದ್ದರೆ ಮಾಡಲ್ಲ. ಮೋಹನ್ ಮಾಮ ಸ್ವಲ್ಪ ಅವರು ಇಟ್ಕಿ ಕೊಡ್ತಾರೆ ನನಗೆ ಕಾಳನ್ನೆಲ್ಲ. ಓಕೆ, ನೋಡೋಣ ಸಂಜೆ ಮೇಲೆ. ನಾಳೆ ಸ್ವಲ್ಪ ಇಲ್ಲ, ಸಂಜೆ ಸ್ವಲ್ಪ ಮಾಡ್ಕೋತೀನಿ. ಹಾಗೆ ದೋಸೆಗೆ ನೆನೆಸಿದ್ದೀನಿ. ನಿನ್ನೆ ಕೌಶಿ ಹೇಳ್ತಿದ್ದೆ, ಅಮ್ಮ ಚಿಕನ್ ಸಾಂಬಾರಿಗೆ ದೋಸೆ ಮಾಡಮ್ಮ ಅಂತ. ದೋಸೆ ಹಿಟ್ಟು ಇರಲಿಲ್ಲ, ಇದ್ದಿದ್ರೆ ಮಾಡ್ತಾಯಿದ್ದೆ. ಹಾಗೆ ಇದು ಬಂದು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಿದ್ದೀನಿ, ಇಷ್ಟ ಆಗಿದೆ. ಆ ದಂಟೆಲ್ಲ ಹಾಕಿದರೆ ಇನ್ನೂ ಜಾಸ್ತಿ ಆಗುತ್ತೆ, ಖಾಲಿ ಆಗಲ್ಲ ಅಂಥೇಳಿ ಸ್ವಲ್ಪನೇ ಮಾಡಿರುವಂಥದ್ದು. ಓಕೆ, ರಾತ್ರಿದು ಉಪ್ಪು ಸಾಂಬಾರು ಇದೆ, ಹಸಿಯವರೆಕಾಯಿ ಉಪ್ಪು ಸಾಂಬಾರು. ಇವಾಗ ಮುದ್ದೆ ಒಂದು ಮಾಡಬೇಕಷ್ಟೇ. ಹಾಗೆ ಬಿಸಿನೀರು ಖಾಲಿಯಾಗಿದೆ ಅಂಥೇಳಿ ಇಟ್ಟಿದ್ದೀನಿ. ಅಂದರೆ ಬಿಸಿನೀರೇ ಕುಡಿಬೇಕಂತೇನಿಲ್ಲ, ನಾನು ಮಾತ್ರ ಬಿಸಿ ನೀರು ಕುಡಿಯುವಂಥದ್ದು. ಮೋಹನ್ ಮಾಮ ಎಲ್ಲ ಹೇಗೆ ಅಂದರೆ ಬಿಸಿನೀರು ಕಾಯಿಸಿ ಇಟ್ಬಿಡ್ಬೇಕು. ಅದು ತಣ್ಣಗಾದರೂ ಕೂಡ ಅವರು ಕುಡಿತಾರೆ. ಅಂದರೆ ಬಿಸಿನೀರಾಗಿರಬೇಕು, ಅಂದರೆ ಕಾದು ತಣ್ಣಗಾಗಿದ್ರು ಅವರು ಕುಡಿತಾರೆ. ಆ ಥರ ಅಭ್ಯಾಸ ಆಗಿಬಿಟ್ಟಿದೆ. ಯಾವಾಗ ಅಂದರೆ ಕೊರೋನಾ ಬಂತು ನೋಡಿ, ಆ ಟೈಮಿಂದ ಇದು ಅಭ್ಯಾಸ ಆಗಿರುವಂಥದ್ದು. ಕೊರೋನಾ ಟೈಮಲ್ಲಿ ನೀರನ್ನೆಲ್ಲ ಕಾಯಿಸಿ ಆರಿಸಿ ಕುಡಿಬೇಕು ಅಂತ ಹೇಳ್ತಾ ಇದ್ವಿ ನೋಡಿ, ಅಂಥ ಟೈಮಲ್ಲಿ ಅದು ಅಭ್ಯಾಸ ಆಗಿದ್ದು. ಅಂದರೆ ಬಿಸಿನೀರನ್ನೆಲ್ಲ ಕಾಯಿಸಿ ಕುಡಿಯುವಂಥದ್ದು, ಅದು ಹಾಗೆ ಅಭ್ಯಾಸನೇ ಆಗೋಗ್ಬಿಟ್ಟಿದೆ. ಇವಾಗಲೂ ಅಷ್ಟೇ ಒಂದು ಮಮ್ಮ ಬಂದರೆ ಯಾಕೆ ಕಾಯಿಸಿಟ್ಟಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಏನು ಮಾಡ್ತೀನಿ, ನೀರು ಖಾಲಿಯಾಗಿದ ತಕ್ಷಣವೇ ಬೆಳಕು ಈ ಕಡೆ ಚೆನ್ನಾಗಿ ಬರುತ್ತೆ, ಕಾಯಿಸಿ ಚೆನ್ನಾಗಿ ಏನೇನೋ ಮಾತಾಡ್ಬಿಡ್ತೀವಿ ನಾವು. ಸರಿ, ಹಾಗೆ ಕಾಯಿಸಿ ಇಟ್ಬಿಡ್ತೀನಿ. ಹಾಗೆ ಇವಾಗ ಮುದ್ದೆ ಮಾಡಬೇಕು. ಸಾಂಬಾರು ಉಪ್ಪು ಸಾಂಬಾರು ಇದೆ, ರಾತ್ರಿಗೆ ಮೂಲಂಗಿ ಸಾಂಬಾರು ಮಾಡ್ತೀನಿ. ಓಕೆ, ಆ ನೀರು ಬಿಸಿ ಆಗಲಿ, ಆಮೇಲೆ ಮುದ್ದೆ ಇಡೋಣ ಅಂಥೇಳಿ. ಹಾಗೆ HMVP ಅನ್ನೋದು ಅದು ಸ್ವಲ್ಪ ಕೊರೋನಾ ಟೈಪ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದೆ, ಪಟಕ್ ಅಂತ ಕರೆಂಟು ಹೋಗ್ಬಿಡ್ತು. ಸುಮ್ಮನೆ ಅದೇ ಮತ್ತೆ ಅದೇ ಥರ ಕೊರೋನಾ ಥರನೇ ಏನಾದರೂ ಲಾಕ್ಡೌನು ಅದು ಇದು ಏನಾದರೂ ಬಂದ್ಬಿಡುತ್ತಾ ಏನಪ್ಪ ಅಂತ ಟೆನ್ಷನ್ ಆಗ್ತಿದೆ. ಆವಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಜನಗಳು. ಇವಾಗಲೂ ಮತ್ತೆ ಅದೇ ಥರ ಅಂದ್ಬಿಟ್ರೆ ಸ್ವಲ್ಪ ಭಯನೇ. ಸ್ವಲ್ಪ ಏನು ಲಕ್ಷಣಗಳಿದೆ, ಕೊರೋನಾ ಲಕ್ಷಣಗಳು ಏನೆಲ್ಲ ಇತ್ತು, ಅದು ಅಕ್ಷಿ ಅನ್ನೋದು, ಕೆಮ್ಮು, ಕಫ, ಅದೇ ಥರನೇ ಇದು ಕೂಡ ಅಂತೆ. ಅದನ್ನೆಲ್ಲ ನೋಡುವಾಗ ಸ್ವಲ್ಪ ಭಯನೇ ಆಗುತ್ತೆ. ನಾನು ಬೆಳಿಗ್ಗೆ ಯೋಚನೆ ಮಾಡ್ತಾಯಿದ್ದೆ ಏನಂದರೆ 13ನೇ ತಾರೀಕು 13 ಇರಿ ಒಂದು ನಿಮಿಷ
14ನೇ ತಾರೀಕು ಸಂಕ್ರಾಂತಿ ಹಬ್ಬ ಇರೋದು. 13ಕ್ಕೆ ರಜಾ ಹಾಕಿದರೆ 14ನೇ ತಾರೀಕು ಸಂಕ್ರಾಂತಿ ಹಬ್ಬ ಇದೆ. ಆವಾಗ ಊರಿಗೆ ಹೋಗ್ಬೋದಲ್ಲ, ಅಂದರೆ ಸೋಮವಾರ ರಜಾ ಹಾಕ್ಬಿಟ್ಟು ಊರಿಗೆ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾನು ಮತ್ತು ಮೋನ್ಮಮ್ಮ. ಇವತ್ತಿಗೆ ದಿನ ಒಂದು ದಿನ ರಜಾ ಹಾಕ್ಬಿಟ್ರೆ ಒಂದು 3 ದಿನ ಇದ್ದು ಬರ್ಬೋದು ಅಂತೇಳಿ ನೋಡಿದ್ರೆ ಟಿ ವಿಯಲ್ಲಿ ಸೋಂಕು ಅದೆಲ್ಲ ನೋಡ್ತಾ ಇದ್ರೆ ಊರಿಗೆ ಹೋಗೋದೇ ಬೇಡ ಅನಿಸ್ತಾ ಇದೆ. ಅಂದರೆ ಊರಿಗೆ ಹೋಗೋದು ಅಂತಂದರೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಲ್ವ, ಅದರಿಂದ ಸೋಮವಾರ ಒಂದಿನ ರಜಾ ಹಾಕ್ಕೊಂಡ್ರೆ ಕೌಶಿ ಮತ್ತು ಮೋನ್ಮಮ್ಮನೂ ರಜಾ ಹಾಕ್ಕೊಂಡ್ರೆ ಮತ್ತು ಹಬ್ಬದ ದಿನ ಹಬ್ಬ ಮುಗಿಸ್ಕೊಂಡು ಒಂದು ಗಂಟೆ 1:30ಗೆ ಬಿಟ್ಟರೆ ಬೆಂಗಳೂರಿಗೆ ವಾಪಸ್ ಬರುವಂಥದ್ದು. ನ್ಯೂಸಲ್ಲಿ ನೋಡಿಬಿಟ್ಟು ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ, ನೋಡಿದ್ರೆ ಈ ಥರ ಸುದ್ದಿ ಬರ್ತಾ ಇದೆಯಲ್ಲ ಅಂತ. ಇದು 3 ದಿನದ ಹಿಂದೆನೇ ಬರ್ತಾ ಇದೆ, ಆದರೆ ಮತ್ತೆ ಟಿ ವಿ ನೋಡಿದಾಗ ತಾನೆ ಅದು ನೆನಪಾಗೋದು, ಅಲ್ಲಿ ತನಕ ಮತ್ತೆ ನೆನಪಾಗೋದಿಲ್ಲ, ಮರ್ತುಬಿಟ್ಟಿರ್ತೀವಿ. ಆವಾಗವಾಗ ನ್ಯೂಸ್ ಚಾನಲ್ ಅವರು ನೆನಪಿಸ್ತಾ ಇರ್ತಾರೆ. ಗೊತ್ತಿಲ್ಲ, ನೋಡೋಣ, ನನಗಂತ ಪ್ಲ್ಯಾನ್ ಇದೆ, ಗೊತ್ತಿಲ್ಲ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೇಡ ಕಣೆ ಅಂದ್ಕೊಂಡು ಹೊಟ್ಟೋದ್ರು. ಇದ್ಯಾಕೋ ಇಷ್ಟು ದೊಡ್ಡ ಬಾಣಲಿ ತಗೊಂಡಿದ್ಯಾ? ರಾಮ, ಚಿಕ್ಕ ಬಾಣಲಿ ತಗೋಬೇಕು ತಾನೆ. ಅದು ಇಷ್ಟು ಉಳಿಸ್ದೆ, ಆಮೇಲೆ ಯೋಚನೆ ಮಾಡಿದೆ ಅಷ್ಟು ಉಳಿಸಿ ಏನು ಮಾಡಲಿ, ಇರೋದು ಅಷ್ಟು ಹೆಂಗಿರೋ ಹೊಸ ಎಣ್ಣೆ ಸುರಿತೀರ ಅಂದ್ಬಿಟ್ಟು ಎಲ್ಲ ಮಾಡ್ತೀವಿ. ತಪ್ಪ ಹೊಸ ಎಣ್ಣೆ ಸುರಿತೀರಾ ಅಂತ ನಾನು ಆಂಟಿ ಬನ್ನಿ ಅಂದೆ. ಕರಿಬೇಕಾನೆ ಇನ್ನೂ ನಾನು ಬೇಡ ಅನ್ನ ಕರೆದೇ ಬರಲಿಲ್ಲ. ಸ್ವಲ್ಪ ತಿನ್ಕೊಂಡು ಹೋಗಿ ಅಂದೆ. ಏನಾದ್ರು ದೀಪ ಹಚ್ಬೇಕು ಅಂದ್ಬಿಟ್ಟು ಹೊಟ್ಟೋದು. ಈ ಮಯೋನೀಸೇ ತಿನ್ನಲ್ಲ, ನಾನು ತಂದು ಇಲ್ಲ, ನಾನು ಅವ್ರು ತಿಂತಿದ್ದೆ. ನಂಗೆ ಬೇಡ ಟೊಮಾಟೊ ಸಾಸ್ ಮಾಡೋ ನೋಡಿದ್ರೆ ತಿನ್ನಕ್ಕೆ ಮನ್ಸೂರಲ್ಲ. ಅದಕ್ಕೆ ನೋಡ್ಲೇಬಾರ್ದು, ಕಾಲಲ್ಲಿ ತುಳಿದು ಕಚ್ಚಪಿಚ್ಚಿ ತಿಂತಿದ್ದೀರಾ, ತಿನ್ನಿ. ನೀರು ತಿನ್ಬಾರ್ದು ಅಂತಲೇ ಹೇಳ್ತಿರೋದು. ನೀವು ತಿಂತಿರೋದು ಹೆಂಗ್ ಮಾಡ್ತಾರೆ ಗೊತ್ತಾ? ಶಿವ ಅಂತ ತಿನ್ಕತೀನಿ. ನಾನು ಶಿವ ಅಂತ ಗೋವಿಂದ ಅಂತ ತಿನ್ನ. ನೀನು ಗೋವಿಂದ ಅಂತ ತಿನ್ನು. ಸಾಕು ಎತ್ಕೊಬನ್ನಿ. ಇವತ್ತು 1 ವರ್ಗೂ ಇಲ್ಲ, ನಿನ್ನೆ ಅಷ್ಟು ಕಷ್ಟ ಬಿದ್ದು ಮಾಡಿದ್ರಿಂದ ಇದು ಬಂದು ಸಂಜೆ ನಾನು ಮೋಟ್ರ್ ಹಾಕ್ಬಿಟ್ಟು ಸುಮ್ಮನೆ ಆಗಿ ಹೊರಗಡೆ, ಅಂದರೆ ಕೆಳಗಡೆ ಹಿಂದೆ ಬ್ಯಾಕ್ ಸೈಡು ಜಾಗ ಇದೆ, ಅಲ್ಲಿ ವಾಕ್ ಮಾಡ್ಬೋದು. ಆದರೆ ಏನಂದರೆ ಬ್ಯಾಕ್ ಸೈಡಲ್ಲಿ ಬ್ಯಾಚುಲರ್ ಹುಡುಗರು ಕೆಳಗಡೆ ಎಲ್ಲ ಇರ್ತಾರೆ, ಮತ್ತು ಓಪನ್ ಮಾಡಿಕೊಂಡು ಡೋರೆಲ್ಲ ಅಡುಗೆ ಎಲ್ಲ ಮಾಡೋದು ಮತ್ತು ಹಾಡೆಲ್ಲ ಹಾಕ್ಕೊಂಡಿರ್ತಾರೆ ಹಿಂದಿ ಹುಡುಗರು ಅವರು. ಆದ್ದರಿಂದ ನಾನು ಏನು ಮಾಡ್ತೀನಿ, ಒಂದೊಂದು ಸರಿ ಹೋಗ್ತೀನಿ, ಒಂದೊಂದು ಸರಿ ಹೋಗಲ್ಲ ಅಷ್ಟೇ. ಸುಮ್ಮನೆ ಮೋಟ್ರ್ ಹಾಕಿದ್ನಲ್ಲ ಅಂತೇಳಿ ಕೆಳಗಡೆ ಹೋಗಿದ್ದೆ. ಹಾಗೆ ನಮ್ಮ ಕರ್ಗಮ್ಮ ಏನು ಮಾಡಿಬಿಟ್ಟಿದ್ದಾಳೆ, ಒಂದು ಸಣ್ಣ ಇಲಿಮರಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ, ತುಂಬ ಪುಟಾಣಿದು ಇಲಿಮರಿ, ಬಾಯಲ್ಲೇ ಕಚ್ಕೊಂಡಿದ್ದಾಳೆ. ನಾನು ಅದ್ರ ಹಿಂದೆ ಹೋಗ್ತಾ ಇದ್ನಲ್ಲ, ಅದನ್ನು ನೋಡಿಬಿಟ್ಟು ಅದಕ್ಕೆ ಭಯ. ನೋಡಿ, ಅದು ಬಾಯಲ್ಲಿದೆ, ನಿಮಗೆ ಕಾಣಿಸ್ತಿದ್ಯಾ? ತುಂಬ ಸಣ್ಣ ಇಲಿಮರಿ ನೋಡಿ ಅದು. ಅದನ್ನು ಬಾಯಲ್ಲಿ ಕಚ್ಕೊಂಡು ತಿನ್ನೋಕ್ಕೆ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಟೈಮ್ ಬಂತು ಇವಾಗ 7:30 ಆಗ್ತಾಯಿದೆ. ನಾನು ಸಾಂಬಾರು ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಬಂದರೆ ಕರೆಂಟೇ ಹೋಗ್ಬಿಡ್ತು. ಅಂದರೆ ಒಗ್ಗರಣೆ ಒಂದು ಹಾಕ್ಬೇಕಿತ್ತಷ್ಟೇ, ಕರೆಂಟ್ ಹೋಗಿತ್ತು. ಮತ್ತು ಒಂದು 10 ನಿಮಿಷದೊಳಗಡೆ ಬಂತು. ಇವಾಗ ಮೂಲಂಗಿ ಸಾಂಬಾರು ರೆಡಿ. ಸ್ವಲ್ಪ ಬೇಯಬೇಕು. ಒಗ್ಗರಣೆ ಹಾಕಿದ್ಮೇಲೆ 1-2 ಕುದಿದ್ಮೇಲೆ ಆಫ್ ಮಾಡ್ತೀನಿ. ಓಕೆ, ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೌಶಿ ಮತ್ತು ಮೋನ್ಮಮ್ಮನ ಕುಡಿಯೋ ನೀರು ಖಾಲಿಯಾಗಿತ್ತು ಅಂತೇಳಿ ತರ್ಸಕ್ಕೆ ಕಳಿಸಿದ್ದೀನಿ. ಫಸ್ಟು ತರಕ್ಕೆ ಹೇಳಿದೆ, ಬಂದ ತಕ್ಷಣವೇ ಕರೆಂಟ್ ಹೊಟ್ಟೋಯ್ತು. ಅಂದರೆ ಬರೋಕ್ಕೆ ಮೊದಲೇ ಕರೆಂಟ್ ಹೋಯ್ತು. ಮತ್ತು ಇನ್ನೇನು ನಾಳೆಗೆ ತರೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಅಂದರೆ ಮೋನ್ಮಮ್ಮ ನಾಳೆ ತರ್ತೀನಿ ಬಿಡು ಅಂದರು. ಆಮೇಲೆ ನೋಡಿದರೆ ಬಂದೇ ಬಿಡ್ತು ಕರೆಂಟು. ಅದಕ್ಕೆ ತಂದುಬಿಡಿ ನಾಳೆಗೆ ಒಂದು ಸರಿ. ಇನ್ನೂ ಗಾಡಿ ಒಳಗಡೆ ನಿಲ್ಲಿಸಿರಲಿಲ್ಲ, ಅದಕ್ಕೆ ಫಸ್ಟು ಏನಂದರೆ ನೀರು ತಂದುಬಿಡಿ ಅತ್ತಾಗೆ, ನಾಳೆದು ಬೇಡ. ಗಾಡಿ ಏನಾದರೂ ಒಳಗಡೆ ನಿಲ್ಲಿಸಿದಿದ್ರೆ
ಬೇಡ ಅಂತ ಹೇಳ್ಬೋದಿತ್ತು. ಗಾಡಿಯನ್ನು ಒಳಗಡೆ ನಿಲ್ಲಿಸಿಲ್ಲ, ಅದಕ್ಕೆ ತಂದುಬಿಡಿ, ಅದ್ರ ಕೆಲಸ ಅಲ್ಲಿಗೆ ಮುಗ್ದೋಗ್ಲಿ ಅಂತೇಳಿ ಕಳಿಸಿದ್ದೀನಿ. ಅದಕ್ಕೆ ಅಪ್ಪ ಅಮ್ಮಗೆ ಇಬ್ಬರು ಹೋದರು. ಹಾಗೆ ನಾನು ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.